ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಮೈ ಚಾನಲ್ಸ್. ಇವತ್ತು ನಾನು ರುಚಿಕರವಾದ ಪನ್ನೀರ್ ಕರಿನ ಮನೇಲೇ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮನೇಲೇ ನಿಮ್ಮದು ಪನ್ನೀರ್ ಇದ್ದರೆ ಈ ಥರ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಪನ್ನೀರ್ನ ಒಂದ್ಸಲ ನೀವು ರೋಸ್ಟ್ ಮಾಡಬೇಕಾಗತ್ತೆ. ರೋಸ್ಟ್ ಮಾಡಿ ಸ್ವಲ್ಪ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ. ಅದನ್ನು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ರೋಸ್ಟ್ ಮಾಡಿದ್ರೆ ನಿಮಗೆ ಟೇಸ್ಟಾಗಿ ಸಿಗುತ್ತೆ. ಮತ್ತು ನೆಕ್ಸ್ಟು ನಿಮಗೆ ಒಂದು ಬಾಣಲಿಲಿ ನಿಮಗೆ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಗೋಡಂಬಿ ಇದೆಲ್ಲ ಹಾಕ್ಬಿಟ್ಟು ರೋಸ್ಟ್ ಮಾಡಿ ಒಂದು ಜಾರ್ಗೆ ನೀವು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ನೀವು ಪಕ್ಕದಲ್ಲಿ ಇಟ್ಕೊಳ್ಳಿ. ಒಂದು ಬಾಣಲಿಲಿ ಈ ಥರ ಪನ್ನೀರ್ನ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ನೆಕ್ಸ್ಟು ಒಂದು ಬಾಣಲಿಲಿ ಸ್ವಲ್ಪ ಈರುಳ್ಳಿ ರೋಸ್ಟ್ ಮಾಡಿಕೊಂಡು, ಏನು ನೀವು ಮಿಕ್ಸಿಲಿ ಮಾಡ್ಕೊಂಡಿರ್ತೀರಲ್ಲ ಕರಿ, ಆ ಮಿಕ್ಸಿಯಿಂದ ಇದಕ್ಕೆ ಸರ್ವ್ ಮಾಡ್ಕೊಳ್ಳಿ. ಸರ್ವ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ಬಿಫೋರ್ ಒಂದು ಸ್ವಲ್ಪ ಹಾಕಿರ್ತೀವಿ, ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ರುಚಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಕಲರ್ ಬರೋದಕ್ಕೆ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ನೀವು ರೋಸ್ಟ್ ಮಾಡಿರ್ತೀರಲ್ವ, ಆ ಪನ್ನೀರ್ನ ಹಾಕ್ಕೋಬೋದು. ಸೈಡಲ್ಲಿ ಇಟ್ಕೊಂಡಿರಿ. ನಾನು ನೆಕ್ಸ್ಟು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಯೂಸ್ ಮಾಡ್ತೀನಿ. ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಚೆನ್ನಾಗಿ. ರೋಸ್ಟ್ ಮಾಡಿದಾದಮೇಲೆ ನೀವು ಏನು ಪನ್ನೀರ್ದು ಇಟ್ಕೊಂಡಿರ್ತೀರಲ್ವ ಪಕ್ಕದಲ್ಲಿ, ಅದು ಕೂಡ ಹಾಕ್ಕೋಬೇಕಾಗತ್ತೆ. ನಿಮ್ಮ ಮನೇಲಿ ಬಟರ್ ಕೂಡ ಇದ್ದರೂ ಹಾಕ್ಕೋಬೋದು. ಬಟರ್ ಇಲ್ಲ ಅಂದರೆ ಅದು ನೀವು ಲೆಫ್ಟ್ ಮಾಡ್ಕೊಳ್ಳಿ. ಲೆಫ್ಟ್ ಮಾಡಿಕೊಂಡು ಬೇರೆ ಏನಾದರೂ ಸ್ವಲ್ಪ ತುಪ್ಪ, ಟೇಸ್ಟಿಗೋಸ್ಕರ ತುಪ್ಪ ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾನು ಚೀಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೊಂದು ಏನಂದರೆ, ಇವತ್ತು ಒಂದು ರ್ಯಾಪ್ ಮಾಡೋದು ಒಂದು ಕಿಟ್ ತರಿಸಿದ್ದೆ. ಏನಂದರೆ, ಝೊಮ್ಯಾಟೋದಲ್ಲಿ ನನಗೆ ಕೂಪನ್ ಸಿಕ್ಕಿತ್ತು. ಕೂಪನ್ ಹೇಗೆ ಅಂತಂದರೆ, ನಾನು ಪರ್ಚೇಸ್ ಮಾಡಬೇಕಾದ್ರೆ ಎವ್ರಿ ಡೇ ನನಗೆ 24 ಅವರ್ಸ್ಗೊಂದ್ಸತಿ 80 ರುಪೀಸ್, 90 ರುಪೀಸ್ ಈ ಥರ ಸಿಗ್ತಾ ಇರುತ್ತೆ. ಅದರಲ್ಲಿ ನನಗೆ ಇವತ್ತು 100 ರುಪೀಸ್ ಬಂದಿತ್ತು ಕೂಪನ್ನು. ಸೊ ನಾನು ಏನು ಮಾಡಿದೆ, 24 ಅವರ್ಸ್ ಒಳಗೆ ಅದನ್ನು ರಿಡೀಮ್ ಮಾಡ್ಕೋಬೇಕಂತ ಹೇಳಿಬಿಟ್ಟು ಈ ಥರ ಪನ್ನೀರು ಮತ್ತು ರ್ಯಾಪ್ ಕ್ಲಿಪ್ ಬಂದಿದೆಯಲ್ಲ, ಅದು ತರಿಸಿದ್ದೆ. ಅದು ಯಾವಾಗಾದರೂ ನೀವು ಏನಾದರೂ ಪ್ಯಾಕ್ ಹೊಡೆದಿರ್ತೀರ ಅಲ್ವಾ, ಆ ಇದನ್ನು ಹಾಗೆ ಇಟ್ಟಿದ್ರೆ ಏನಾದರೂ ಹುಳಗಳು ಇಲ್ಲ ಬೇರೆ ಏನಾದರೂ ಐಟಮ್ಸ್ ಅದರೊಳಗೆ ಹೋಗ್ಬಿಟ್ಟು ನಿಮ್ಮದು ಏನಾದರೂ ಪ್ಯಾಕೆಟ್ ಹೊಡೆದಿರ್ತೀರ, ಅದು ಸ್ಮೆಲ್ ಇದಾಗಿರುತ್ತೆ. ಸೊ ಈ ರ್ಯಾಪ್ನ ನೀವು ಹಾಕಿದ್ರೆ ಅದು ಗಾಳಿಗೆ ಎಲ್ಲ ಏನೂ ಆಗಿರಲ್ಲ. ಅದಕ್ಕೆ ನಾನು ಜಿಪ್ಟೋದಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೆ. ಆಗ ನನಗೆ 100 ರುಪೀಸ್ ರಿಡೀಮ್ಸ್ ಕೂಪನ್ ಬರುತ್ತೆ ವ್ಯಾಲೆಟ್ಗೆ. ಆ ವ್ಯಾಲೆಟಲ್ಲಿ ನಾನು ರಿಡೀಮ್ ಮಾಡಿಕೊಂಡೆ. ಆ ಕ್ಲಿಪ್ ಆ್ಯಂಡ್ ಪನ್ನೀರ್ ಕೂಡ ನನಗೆ ಬಂತು. ನಾನು 80 ರುಪೀಸ್ ಪೇ ಮಾಡಿದೆ. 2 ಪ್ರಾಡಕ್ಟಿಂದ 80 ರುಪೀಸ್ ಪೇ ಮಾಡಿದೆ ಇವತ್ತು. ಅದರಿಂದ ನನಗೆ ಬಂದಿದ್ದು. ಹಾಗಾಗಿ ನಾನು ಪನ್ನೀರ್ ಕೂಡ ರೆಡಿ ಮಾಡಿದೆ, ತರಿಸ್ಕೊಂಡೆ ಇವತ್ತು. ಈ ಕಡೆ ನಾನು ಚಪಾತಿ ಕೂಡ ಮಾಡ್ತಾ ಇದ್ದೀನಿ. ಚಪಾತಿಗೆ ನಾನು ಮೈದಾ ಮತ್ತು ಗೋಧಿ ಹಿಟ್ಟು ಎರಡೂ ಕೂಡ ಬಳಸಿದ್ದೀನಿ. ಏಕೆಂದರೆ ಸ್ಮೂತ್ ಇರುತ್ತೆ ಅಂತ ಎರಡೂ ಕೂಡ ಬಳಸಿದ್ದೀನಿ. ಓನ್ಲಿ ಚಪಾತಿ ಅಲ್ಲ, ಈ ಕಡೆ 2 ಸೈಡ್ ಕೂಡ ನಾನು ರೋಸ್ಟ್ ಮಾಡ್ತಾ ಇದ್ದೀನಿ. ಒಂದು ಕಡೆ ಚಪಾತಿ ರೆಡಿಯಾಗಿದೆ, ಒಂದು ಕಡೆ ಪನ್ನೀರ್ ಕೂಡ ರೆಡಿಯಾಗಿದೆ. ನಾನು ಇವತ್ತಿನ ದಿನ ಈ ಥರ ಇತ್ತು. ನೀವು ಕ್ರಿಯೇಟ್ ಮಾಡಿದ್ದೀನಿ ಚಾನಲ್ಲು. ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಯೂಟ್ಯೂಬ್ ಚಾನಲ್ಸ್. ಥ್ಯಾಂಕ್ ಯು ಸೋ ಮಚ್.